Hello dear students, so in this chapter ray optics we initially talked of reflection of light and reflection of light. So reflection of light ಬಗ್ಗೆ ಓದಿ. ಸೊ ರಿಫ್ಲೆಕ್ಷನ್ ಅಂದರೆ ಬೆಳಕಿನ ಪ್ರತಿಫಲನ, ಹೌದಾ? ಸೊ ದೆನ್ ವಿ ಟಾಕ್ಡ್ ಆಫ್, ಸೊ ಈ ಸಲ ರಿಫ್ಲೆಕ್ಷನ್ ಇಲ್ಲ ಸಿಲೆಬಸ್ಸಲ್ಲಿ, ಬಟ್ ಯು ಶುಡ್ ನೋ, ಹೌದಾನೆ. ದೆನ್ ವಿ ಟಾಕ್ಡ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್, ಬೆಳಕಿನ ವಕ್ರೀಭವನ, ಹೌದಾನೆ. ಸೊ ನಾವು ದ ಥರ್ಡ್ ಟಾಪಿಕ್ ದಟ್ ಯು ಆರ್ ಗೋಯಿಂಗ್ ಟು ಟಾಕ್ ಈಸ್ ಡಿಸ್ಪರ್ಷನ್ ಆಫ್ ಲೈಟ್. ಎಂಥದ್ದು? ಡಿಸ್ಪರ್ಷನ್ ಆಫ್ ಲೈಟ್. ಸೊ ಡಿಸ್ಪರ್ಷನ್ ಮೀನ್ಸ್ ಕನ್ನಡದಲ್ಲಿ ಚದರುವಿಕೆ ಅಲ್ಲ, ಪ್ರಸರಣ. ಬೆಳಕಿನ ಪ್ರಸರಣ ಅಂತ ಕರೀತಾರೆ ಕನ್ನಡದಲ್ಲಿ, ಪ್ರಸರಣ. ಸೊ ದಿಸ್ ಇಸ್ ದ ಥರ್ಡ್ ಫಿನಾಮಿನಾ ದಟ್ ದ ಲೈಟ್ ಈಸ್ ಗೋಯಿಂಗ್ ಟು ಎಕ್ಸಿಬಿಟ್. ಸೊ ಫಸ್ಟ್ ರಿಫ್ಲೆಕ್ಷನ್ ಮಾಡುತ್ತೆ. ಹೆಂಗೆ ನಿಮ್ಮೊಬ್ಬೊಬ್ಬರಿಗೆ ಒಂದು ಗುಣ ಇದೆಯಲ್ಲ, ಸೊ ಈಚ್ ಒನ್ ಆಫ್ ಯಾವ ಡಿಫ್ರೆಂಟ್ ಕ್ಯಾರೆಕ್ಟರ್, ಹೌದಾನೆ. ಸೊ ಒಬ್ಬರು ಕ್ಯಾರೆಕ್ಟರ್ ಇನ್ನೊಬ್ಬರು ಕ್ಯಾರೆಕ್ಟರ್ ಜೊತೆ ಆಗಲ್ಲ, ಹೌದಾ. ಸೊ ದ ಫಸ್ಟ್ ಕ್ಯಾರೆಕ್ಟರ್ ಶೋನ್ ಬೈ ಲೈಟ್ ಈಸ್ ರಿಫ್ಲೆಕ್ಷನ್, ಬೆಳಕಿನ ಪ್ರತಿಫಲನ, ಹೌದಾ. ದ ಸೆಕೆಂಡ್ ಕ್ಯಾರೆಕ್ಟರ್ ದಟ್ ಈಸ್ ಶೋನ್ ಬೈ ದ ಲೈಟ್ ಈಸ್ ರಿಫ್ರಾಕ್ಷನ್, ಬೆಳಕಿನ ವಕ್ರೀಭವನ. ಇವಾಗ ಬೆಳಕಿನ ಮೂರನೇ ಗುಣದ ಬಗ್ಗೆ ಮಾತಾಡ್ತಾ ಇದ್ದೀವಿ, ದಟ್ ಈಸ್ ದ ಡಿಸ್ಪರ್ಷನ್ ಆಫ್ ಲೈಟ್. ದಿಸ್ ಇಸ್ ದ ಫಿನಾಮಿನಾ ಶೋನ್ ಬೈ ಲೈಟ್, ಹೌದಾ. ಸೊ ವಾಟ್ ಈಸ್ ಡಿಸ್ಪರ್ಷನ್, ಹೌದಾ. ಸೊ ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್, ಹೌದಾ. ಸೊ ಯು ಕ್ಯಾನ್ ಸಿ ಎ ಬ್ಯೂಟಿಫುಲ್ ರೇನ್ಬೋ, ಹೌದಾ. ಯು ಕ್ಯಾನ್ ಸಿ ಎ ಬ್ಯೂಟಿಫುಲ್ ರೇನ್ಬೋ ಫಾರ್ಮ್ಡ್. ಒಂದು ಬ್ಯೂಟಿಫುಲ್ ರೇನ್ಬೋ ಫಾರ್ಮ್ ಆಗಿದೆ, ಹೌದಾನೆ. ಸೊ ಯಾವಾಗ ರೇನ್ಬೋ ಫಾರ್ಮ್ ಆಗುತ್ತೆ ಅಂದರೆ ಇನ್ ಕೇಸ್ ಎಂದೆಲ್ಲ ಸೀಸನ್ ಆಫ್ ಸನ್ನಿ ಮತ್ತು ಸನ್ನಿ ಆ್ಯಂಡ್ ರೈನಿ ಡೇ, ಸನ್ನಿ ಆ್ಯಂಡ್ ರೈನಿ ಡೇ. ಸೊ ಯು ಕ್ಯಾನ್ ಅಬ್ಸರ್ವ್ ಎ ಬ್ಯೂಟಿಫುಲ್ ರೇನ್. ಸೊ ಯು ಕ್ಯಾನ್ ಸಿ ಇನ್ ಎ ಸನ್ನಿ ರೈನಿ ಡೇ ಅಂದರೆ ಬಿಸಿಲು ಇರಬೇಕು ಮತ್ತು ಮಳೆನೂ ಬರ್ತಾ ಇರಬೇಕು, ಹೌದಾ. ಆವಾಗ ಐ ವಿಲ್ ಸಿ ಎ ಬ್ಯೂಟಿಫುಲ್ ರೇನ್ಬೋ. ಭಾಳ ಸಲ ನೋಡಿದರೆ ಭಾಳ ಜನ, ಹೌದಾನೆ. ಸೊ ದಿಸ್ ರೇನ್ಬೋ ಈಸ್ ಫಾರ್ಮ್ ಡ್ಯೂ ಟು ದ ಫಿನಾಮಿನಾ ಕಾಲ್ಡ್ ಆಸ್ ಡಿಸ್ಪರ್ಷನ್ ಆಫ್ ಲೈಟ್. ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಪರ್ಷನ್ ಆಫ್ ಲೈಟ್, ಹೌದಾನೆ. ಸಾಗರ ವಾಟ್ ಈಸ್ ಡಿಸ್ಪರ್ಷನ್ ಆಫ್ ಲೈಟ್? ಡಿಸ್ಪರ್ಷನ್ ಆಫ್ ಲೈಟ್ ಅಂದರೆ ಏನು, ಹೌದಾ. ಸೊ ಡಿಸ್ಪರ್ಷನ್ ಆಫ್ ಲೈಟ್ ಇಸ್ ಅ ಫಿನಾಮಿನಾ. It is a phenomena just like reflection of light. Dispersion of light is a phenomena of splitting of beam of white light. You can see in this diagram, howtane. So it is a beam of white light. It is a beam of white light, howtane. So when this beam of white light, when it is passed through a prism ಅಂದ್ರೆ ಲಾಸ್ಟ್ ಡೆರಿವೇಷನ್ ಮಾಡಿದ್ವಿ ಒಂದು ಎಕ್ಸ್ಪ್ರೆಷನ್ ಫಾರ್ ರಿಫ್ರಾಕ್ಟಿವ್ನೆಸ್ ಆಫ್ ದ material of the prism in terms of angle of the prism. So this is called as angle of the prism A and angle of deviation. Angle of deviation is light ray ಹೋಗಿತ್ತು, ಹಿಂಗೆ ಹೋಗಿ ಹಿಂಗೆ ಬಂದಿತ್ತು, ಹೌದಾನೆ. ಸೊ ದಿಸ್ ಇಸ್ ಕಾಲ್ಡ್ ದ ಆ್ಯಂಗಲ್ ಆಫ್ ಡಿವಿಯೇಷನ್, ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಡೇ ಎಲ್ಲ, ಹೌದಾನೆ. ಸೊ ಎನ್ ವಾಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಡಿ ಎಮ್ ಬೈ ಟು, ವೆರಿ ಇಂಪಾರ್ಟೆಂಟ್ ಡಿರೈವೇಷನ್, ಡಿವೈಡ್ ಬೈ ಸೈನ್ ಎ ಬೈ ಟು, ಈ ಥರ ಡಿರೈವೇಷನ್ ಮಾಡಿದ್ವಿ. ಸೊ ದಿಸ್ ಇಸ್ ದ ಪ್ರಿಸಮ್. ಈಗ ಕಾಣ್ತಾ ಇರೋ ಡಯಾಗ್ರಾಮಲ್ಲಿ ಅದೇ ಪ್ರಿಸಮ್ ಅದು, ಹೌದಾನೆ. ಸೊ ನೋಡಿ, ವೆನ್ ಎ ವೈಟ್ ಲೈಟ್, when it is passed through a prism, ಹೌದಾ. ಸೊ ದಿಸ್ ವೈಟ್ ಲೈಟ್ ಬೀಮ್ ಈಸ್ ಸ್ಪ್ಲಿಟ್, ಇಟ್ ಈಸ್ ಸ್ಪ್ಲಿಟ್, ನೋಡಿ ಸ್ಪ್ಲಿಟ್ ಆಗ್ಬಿಟ್ಟಿದೆ, ಇಟ್ ಈಸ್ ಸ್ಪ್ಲಿಟ್ ಇಂಟು, ಹೌದಾ. ಸೊ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಕಲರ್ಸ್, ಅದರೊಳಗಿರ್ತಕ್ಕಂಥ ಕಲರ್ ಆಗೋದು ಸ್ಪ್ಲಿಟ್ ಆಗ್ಬಿಟ್ಟಿದೆ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅದರೊಳಗಿರ್ತಕ್ಕಂಥ, ಹೌದಾನೆ. ಸೊ ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ಆಸ್ ಡಿಸ್ಪರ್ಷನ್ ಆಫ್ ಲೈಟ್. ವಾಟ್ ಈಸ್ ಡಿಸ್ಪರ್ಷನ್ ಆಫ್ ಲೈಟ್? ಇಟ್ ಇಸ್ ಅ ಫಿನಾಮಿನನ್ ಆಫ್ ಸ್ಪ್ಲಿಟ್ಟಿಂಗ್ ಆಫ್ ಲೈಟ್. ಇಟ್ ಇಸ್ ಅ ಫಿನಾಮಿನನ್ ಆಫ್ ಸ್ಪ್ಲಿಟ್ಟಿಂಗ್ ಆಫ್ ವೈಟ್ ಲೈಟ್ ಅಂತ ಬರೀಬೇಕು. ಇಟ್ ಇಸ್ ಅ ಫಿನಾಮಿನಾ ಆಫ್ ಸ್ಪ್ಲಿಟ್ಟಿಂಗ್ ಆಫ್ ವೈಟ್ ಲೈಟ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್. ಯಾವಾಗ? ವೆನ್ ಇಟ್ ಈಸ್ ಪಾಸ್ಡ್ ಥ್ರೂ ಎ ಪ್ರಿಸಮ್, ಹೌದಾ. ಸೊ ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ಆಸ್ ಡಿಸ್ಪರ್ಷನ್. ಯು ಕ್ಯಾನ್ ಸಿ ದ ಬೀಮ್ ಆಫ್ ವೈಟ್ ಲೈಟ್ ಕಮಿಂಗ್, ಹೌದಾನೆ. ಸೊ ದೀಸ್ ಆರ್ ದ 7 ಕಲರ್ಸ್. ವೈಟ್ ಕಲರ್ ಕನ್ಸಿಸ್ಟ್ ಆಫ್ 7 ಕಲರ್ಸ್, ಹೌದಾನೆ. ವಿಬ್ಗೈರ್, ವಾಯ್ಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಮತ್ತು ರೆಡ್, ಹೌದಾ. ಸೊ ಈ ಥರದ 7 ಕಲರ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ಆಸ್, ಹೌದಾ. ಸೊ ಡಿಸ್ಪರ್ಷನ್ ಆಫ್ ಲೈಟ್, ಕನ್ನಡದಲ್ಲಿ ಏನಂತ ಕರಿತಾರೆ? ಬೆಳಕಿನ ಪ್ರಸರಣ, ಡಿಸ್ಪರ್ಷನ್ ಆಫ್ ಲೈಟ್, ಹೌದಾನೆ. ಸೊ ಯು ಕ್ಯಾನ್ ಸಿ ದೇರ್ ಆರ್ 7 ಬ್ಯಾಂಡ್ಸ್, ಕಲರ್ ಆಫ್ 7 ಬ್ಯಾಂಡ್ಸ್. ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್, ಹೌದಾ. ಸೊ ದೇರ್ ಇಸ್ ಎ ಕಲರ್ ಆಫ್ 7 ಬ್ಯಾಂಡ್ಸ್. ನೋಡಿ 7 ಬ್ಯಾಂಡ್ಗಳದ್ದು ಒಂದು ಕಲರ್ ಇದೆ, ಹೌದಾನೆ. ಸೊ ನೋಡಿ, ಕೆಳಗಿರೋದು ವಾಯ್ಲೆಟ್ ಕಲರ್, ವಾಯ್ಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಮತ್ತು ರೆಡ್. ವಿಬ್ಗಯಾರ್, ವಾಯ್ಲೆಟ್, ಇಂಡಿಗೋ, ಬ್ಲೂ, ಗ್ರೀನ್ ಬಿಟ್ಟೆ ಇಲ್ಲಿ, ಹೌದಾ. ಸೊ ವಾಯ್ಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಮತ್ತು ರೆಡ್ ನೆನ್ಪಿಟ್ಕೊಳ್ಳಿ. ಸೊ ವಾಯ್ಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಮತ್ತು ರೆಡ್, ಹೌದಾನೆ. ಸೊ ದಿಸ್ ಬ್ಯಾಂಡ್ ಆಫ್ 7 ಕಲರ್ಸ್ ಈಸ್ ಕಾಲ್ಡ್ ಅ ಸ್ಪೆಕ್ಟ್ರಮ್. ಏನಂತ ಕರಿತೀವಿ? ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸೊ ಕೇಳ್ಬೋದು,
what is spectrum of light anta. The band of 7 colors is called as spectrum of light. You can see this is violet color, so this is indigo. You can see this is blue, you can see this is green, ಹೌದಾನೆ, yellow, orange, red, ಈ ಥರ 7 ಕಲರ್ ಬರುತ್ತೆ, ಹೌದಾನೆ. ಸೊ ವಾಯ್ಲೆಟ್ ಕಲರ್ ಇದೆ ನೋಡಿ, ಯು ಕ್ಯಾನ್ ಸಿ ದ ವಾಯ್ಲೆಟ್ ಕಲರ್ ಏನಾಗಿದೆ, ಅದು ಜಾಸ್ತಿ ಬೆಂಡ್ ಆಗಿದೆ, ಸರಿ ತಾನೆ. ನೋಡಿ ವೈಟ್ ಲೈಟ್ ಯು ಕ್ಯಾನ್ ಸಿ ಇನ್ ದ ಅಪ್ಪರ್ ಡಯಾಗ್ರಾಮ್, ಮೇಲ್ಗಡೆ ಡಯಾಗ್ರಾಮಲ್ಲಿ ನೋಡ್ಬೋದು, ಹೌದಾ. ಸೊ ದ ವಾಯ್ಲೆಟ್ ಕಲರ್ ಇಟ್ ಬೆಂಡ್ಸ್ ಮೋರ್, the violet color bends more. Okay, you can see this violet color ಇದೆ ವಿ, ಆ್ಯಕ್ಚುಲಿ ಬೀಮ್ ಆಫ್ ಲೈಟ್ ಹಿಂಗೆ ಬಂದು ಹಿಂಗೆ ಹೋಗ್ಬೇಕಿತ್ತು ಅದು, ಬಟ್ ಅದೇನಾಗಿದೆ ನೋಡಿ ಬೆಂಡ್ ಆಗ್ಬಿಟ್ಟಿದೆ. ಸೊ ದಿಸ್ ಇಸ್ ದ ವಾಯ್ಲೆಟ್ ಕಲರ್ ವಿಚ್ ಹ್ಯಾಸ್ ಬೆಂಟ್ ಮೋರ್, ಹೌದಾನೆ. ಸೊ ವಾಯ್ಲೆಟ್ ಕಲರ್ ಇಟ್ ಡಿವಿಯೇಟ್ಸ್ ಮೋರ್, ವಾಯ್ಲೆಟ್ ಕಲರ್ ಡಿವಿಯೇಟ್ಸ್ ಮೋರ್, ನೆನಪಿರಬೇಕು. ವಿಚ್ ಕಲರ್ ಡಿವಿಯೇಟ್ಸ್ ಮೋರ್? ವಾಯ್ಲೆಟ್ ಕಲರ್ ಡಿವಿಯೇಟ್ಸ್ ಮೋರ್. ವಿಚ್ ಕಲರ್ ಡಿವಿಯೇಟ್ಸ್ ಲೀಸ್ಟ್? The red color, you can see the red color deviates least. So the violet deviates more, red color deviates least. ಕಡಿಮೆ ಡಿವಿಯೇಟ್ ಆಗೋದು ಅದು ರೆಡ್ ಕಲರ್. ಯಾಕೆ ಈ ಥರ ಆಗುತ್ತೆ, ಹೌದಾನೆ. ಸೊ ದ ವಾಯ್ಲೆಟ್ ಕಲರ್ ಹ್ಯಾವಿಂಗ್ ದ ಮ್ಯಾಕ್ಸಿಮಮ್ ಆ್ಯಂಗಲ್ ಆಫ್ ಡಿವಿಯೇಷನ್, ನೋಡಿ ದಿಸ್ ದ ಆ್ಯಂಗಲ್ ಆಫ್ ಡಿವಿಯೇಷನ್ ಫಾರ್ ವಾಯ್ಲೆಟ್ ಕಲರ್, ಹೌದಾ. ದ ರೆಡ್ ಕಲರ್ ಇಷ್ಟು ಆ್ಯಂಗಲ್ ಆಫ್ ಡಿವಿಯೇಷನ್, ಹೌದಾನೆ. ಸೊ ದ ವಾಯ್ಲೆಟ್ ಕಲರ್ ಹ್ಯಾಸ್ ಮ್ಯಾಕ್ಸಿಮಮ್ ಆ್ಯಂಗಲ್ ಆಫ್ ಡಿವಿಯೇಷನ್, ಮ್ಯಾಕ್ಸಿಮಮ್ ಆ್ಯಂಗಲ್ ಆಫ್ ಡಿವಿಯೇಷನ್ ಯಾವುದು? ವಾಯ್ಲೆಟ್ ಕಲರ್. ಬಟ್ ದ ರೆಡ್ ಕಲರ್ ಹ್ಯಾಸ್ ಮಿನಿಮಮ್ ಆ್ಯಂಗಲ್ ಆಫ್ ಡಿವಿಯೇಷನ್, ಉಳು ಕಲರ್ಗಳು ಮಧ್ಯೆ ಇರುತ್ತೆ, ಇಟ್ ವಿಲ್ ಬಿ ಇನ್ ಬಿಟ್ವೀನ್ ವಾಯ್ಲೆಟ್ ಮತ್ತು ರೆಡ್. ಯಾಕೆ ಈ ಥರ ಆಗುತ್ತೆ? ಯಾಕಂದರೆ ದ ಡಿಸ್ಪರ್ಷನ್ ಟೇಕ್ಸ್ ಪ್ಲೇಸ್ ಬಿಕಾಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿದೆಯಲ್ಲ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಏನಿದೆಯಲ್ಲ ಇದು ಪ್ರಿಸಮ್ದು, ಹೌದಾ. ಸೊ ದಟ್ ವಿಲ್ ಬಿ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಕಲರ್ಸ್. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್, ಗ್ಲಾಸ್ ಆಫ್ ದ ಪ್ರಿಸಮ್, ಇಟ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಕಲರ್ಸ್, ಹೌದಾನೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ರೆಡ್, ಹೌದಾ, it will be different from refractive index of violet. Also it will be different from refractive index of yellow. It will be different from refractive index of orange. So ಬೇರೆ ಬೇರೆ ಕಲರ್ಗೆ ಬೇರೆ ಬೇರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ, ನಿನಗೆ ಗೊತ್ತಿರಬೇಕು. ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಪೆಂಡ್ಸ್ ಅಪಾನ್ ದ ಕಲರ್ ಅಂದರೆ ಡಿಪೆಂಡ್ಸ್ ಅಪಾನ್ ದ ವೇವ್ ಲೆಂತ್ ಆಫ್ ದ ಲೈಟ್, ಇಟ್ ಡಿಪೆಂಡ್ಸ್ ಅಪಾನ್ ದ ವೇವ್ ಲೆಂತ್ ಆಫ್ ದ ಲೈಟ್, ಹೌದಾನೆ. ಯಾಕಂದ್ರೆ ನಿನಗೆ ಗೊತ್ತು ದ ವೇವ್ ಲೆಂತ್ ಆಫ್ ದ ವಿಸಿಬಲ್ ಲೈಟ್, ವಾಟ್ ಇಸ್ ದ ವೇವ್ ಲೆಂತ್ ಆಫ್ ಅವರ್ ವಿಸಿಬಲ್ ಲೈಟ್? 400 ನ್ಯಾನೋಮೀಟರ್ ಟು 750 ನ್ಯಾನೋಮೀಟರ್, ಅಥವಾ 4000 ಆ್ಯಂಗ್ಸ್ಟ್ರಾಮ್ ಟು 7500 ಆ್ಯಂಗ್ಸ್ಟ್ರಾಮ್. ಸೊ ಅಂದರೆ ವಾಯ್ಲೆಟ್ ಕಲರ್ದು ವೇವ್ ಲೆಂತ್ 400 ನ್ಯಾನೋಮೀಟರ್ ಇರುತ್ತೆ. ಇನ್ನು ಮೇಲೆ ಹೋಗ್ತಾ ಇಂಡಿಗೋ ಒಂದು 450 ಇರುತ್ತೆ, ಹೌದಾನೆ. ಬ್ಲೂ ಒಂದು 500, ಗ್ರೀನ್ 550, ಆರೆಂಜ್ 600, ಹೌದಾನೆ. ಸೊ ನೆಕ್ಸ್ಟ್ ಕೊನೆಗೆ ರೆಡ್ ಬರೋಷ್ಟೊತ್ತಿಗೆ 750 ನ್ಯಾನೋಮೀಟರ್ ಆಗಿರುತ್ತೆ, ಹೌದಾನೆ. ಸಿನ್ಸ್ ಡಿಫ್ರೆಂಟ್ ಕಲರ್ಸ್ ಹ್ಯಾವ್ ಡಿಫ್ರೆಂಟ್ ವೇವ್ ಲೆಂತ್ ಆ್ಯಂಡ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ of the prism depends upon the wavelength, howdane. So therefore different colors deviate with more angle of deviation, with different angle of deviation. Kelbodu why violet color deviates more anta, because the refractive index of prism, howda. So it is more for violet color, andre refractive index for violet color is more than the refractive index for red color. ಅಂದರೆ ವಾಯ್ಲೆಟ್ ಕಲರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ, ಯಾವ್ದು ಕಾರಣದು ಜಾಸ್ತಿ ಬೆಂಡ್ ಆಗುತ್ತೆ, ಅದು ಜಾಸ್ತಿ ಬೆಂಡ್ ಆಗುತ್ತೆ, ಹೌದಾನೆ. ಸೊ ದ ಬೆಂಡಿಂಗ್ ಆಫ್ ರೆಡ್ ಕಲರ್ ಈಸ್ ಲೀಸ್ಟ್. ಯಾಕೆ ಅಂದರೆ ನೋಡೋಣ, ಹೌದಾ. ಸೊ ಯು ಕ್ಯಾನ್ ಹ್ಯಾವ್ ಎ ರಿಲೇಷನ್. ಸೊ ದ ಬೆಂಡಿಂಗ್ ಆಫ್ ರೆಡ್ ಕಲರ್ ಈಸ್ ಲೀಸ್ಟ್ ಅಂದರೆ ದ ಆ್ಯಂಗಲ್ ಆಫ್ ಡಿವಿಯೇಷನ್, ದ ಆ್ಯಂಗಲ್ ಆಫ್ ಡಿವಿಯೇಷನ್ ರೆಪ್ರೆಸೆಂಟ್ ಬೈ ಡೆಲ್. ದ ಆ್ಯಂಗಲ್ ಆಫ್ ಡಿವಿಯೇಷನ್ ಯಾವುದಕ್ಕೆ ಜಾಸ್ತಿ ಇದೆ? ವಾಯ್ಲೆಟ್ಗೆ. ದ ಆ್ಯಂಗಲ್ ಆಫ್ ಡಿವಿಯೇಷನ್ ಫಾರ್ ವಾಯ್ಲೆಟ್ it is greater than angle of deviation for red, correct? ಯಾಕೆ, ಹೌದಾನೆ. ವಾಟ್ ಇಸ್ ದ ರೀಸನ್? ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ವಾಯ್ಲೆಟ್ ಅಂದರೆ ಎನ್ ಫಾರ್ ವಾಯ್ಲೆಟ್, ಹೌದಾ, ಈಸ್ ಗ್ರೇಟರ್ ದ್ಯಾನ್ ಎನ್ ಫಾರ್ ರೆಡ್. ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ವಾಯ್ಲೆಟ್ ಕಲರ್ ಏನಾಗಿದೆ, ಆ ರೆಡ್ ಕಲರ್ಗಿಂತ ಜಾಸ್ತಿ ಇದೆ. ದೇರ್ ಫೋರ್ the angle of deviation for violet color is more than angle of deviation for red color. ಯಾವ್ದು ವೇವ್ ಲೆಂತ್ ಜಾಸ್ತಿ ಇದೆ, ಹೌದಾ. ಸೊ ದ ವೇವ್ ಲೆಂತ್, ಲ್ಯಾಂಬ್ಡಾ ಅಂದರೆ ವೇವ್ ಲೆಂತ್, ಹೌದಾನೆ. ದ ವೇವ್ ಲೆಂತ್ ಆಫ್ ರೆಡ್ ಈಸ್ ಗ್ರೇಟರ್ ದ್ಯಾನ್ ವೇವ್ ಲೆಂತ್ ಆಫ್ ವಾಯ್ಲೆಟ್. ನೆನಪಿರಬೇಕು, ಯಾವುದು ವೇವ್ ಲೆಂತ್ ಜಾಸ್ತಿ ಇರುತ್ತೋ ಅದು ಕಡಿಮೆ ಡಿವಿಯೇಟ್ ಆಗುತ್ತೆ. ಯಾಕೆ? ಯು ನೋ ದ ರಿಲೇಷನ್, ರಿಫ್ರಾಕ್ಟಿವ್ ಇಂಡೆಕ್ಸ್ n is equal to n ಫಾರ್ಮುಲಾ, velocity of light in vacuum c divided by the velocity of light in the medium v, ಹೌದಾನೆ. ಸೊ ದಿಸ್ ರೆಡ್ ಕಲರ್ ಇದೆಯಲ್ಲ, ಇಟ್ ಟ್ರಾವೆಲ್ಸ್ ಫಾಸ್ಟರ್, ನೆನಪಿರಲಿ. ರೆಡ್ ಕಲರ್ ಇನ್ ವ್ಯಾಕ್ಯೂಮಲ್ಲಿ ಎಲ್ಲ ಒಂದೇ ಸ್ಪೀಡಲ್ಲಿ ಹೋಗ್ತವೆ. ಎಷ್ಟು? 3 × 10⁸ ಮೀಟರ್ ಪರ್ ಸೆಕೆಂಡ್. ಈ ಸ್ಪೀಡಲ್ಲಿ ಎಲ್ಲ ಕಲರ್ ಅಥವಾ ಎಲ್ಲ ಎಲೆಕ್ಟ್ರೋಮ್ಯಾಟಿಕ್ ವೇವ್ಸು ಟ್ರಾವೆಲ್ ವಿತ್ ದ ಸ್ಪೀಡ್ ಆಫ್ 3 × 10⁸ ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಇನ್ ವ್ಯಾಕ್ಯೂಮ್
ಬಟ್ ನಾನು ಮಾತಾಡ್ತಾ ಇರೋದಿಲ್ಲಿ ನಾವು ಐ ಆಮ್ ಟಾಕಿಂಗ್ ಆಫ್ ದ ಕೇಸ್ ಆಫ್ ಎ ಮೀಡಿಯಮ್. ಯಾವ ಮೀಡಿಯಮ್ಮು? ಗ್ಲಾಸ್ ಮೀಡಿಯಮಲ್ಲಿ, ಪ್ರಿಸಮ್ ಗ್ಲಾಸ್ ಮೀಡಿಯಮಲ್ಲಿ ರೆಡ್ ಕಲರ್ ಟ್ರಾವೆಲ್ಸ್ ಫಾಸ್ಟರ್. ರೆಡ್ ಕಲರ್ ಟ್ರಾವೆಲ್ಸ್ ಫಾಸ್ಟರ್. ನೋಡಿ, ದಿಸ್ ಕ್ಯಾನ್ ಬಿಟ್ಟನ ಸಿ ಡಿವೈಡ್ ಬೈ ವೆಲಾಸಿಟಿ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್. ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್, ಹೌದಾನೆ? ಸೊ ನೋಡಿ, ನಾನು ಅಂತ ಹೇಳಿದೆ, ರೆಡ್ ಕಲರ್ ಟ್ರಾವೆಲ್ಸ್ ಫಾಸ್ಟರ್. ರೆಡ್ ಕಲರ್ ಟ್ರಾವೆಲ್ಸ್ ಫಾಸ್ಟರ್ ಅಂದರೆ ರೆಡ್ ಕಲರ್ ವೆಲಾಸಿಟಿ ಆಫ್ ರೆಡ್ ಕಲರ್ ಅದು ಜಾಸ್ತಿ ಇರುತ್ತೆ ಆ್ಯಸ್ ಕಂಪೇರ್ ಟು ವೆಲಾಸಿಟಿ ಆಫ್ ವಾಯ್ಲೆಟ್ ಕಲರ್. ನೋಡಿ, ಯಾವಾಗ ಇದು ವೆಲಾಸಿಟಿ ಆಫ್ ರೆಡ್ ಕಲರ್ ಜಾಸ್ತಿ ಆಗುತ್ತೋ ಅದಕ್ಕೆ ರಿಫ್ರಾಕ್ಟಿವ್ ಇಂಡೆಕ್ಸು ಕಡಿಮೆ ಆಗುತ್ತೆ. ಸೊ ಯಾವುದು ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಆಗುತ್ತೋ ದ ಡಿವಿಯೇಷನ್ ಏನಾಗುತ್ತೆ, ಅದು ಡಿಕ್ರೀಸ್ ಆಗುತ್ತೆ, ಅದೇ ತಾನೆ? ಸೊ ಬಟ್ ಫಾರ್ ವಾಯ್ಲೆಟ್ ಕಲರ್ ಹೌದು, ಎನ್ ಈಸ್ ಈಕ್ವಲ್ ಟು ಸಿ ಬೈ ವಿ. ಫಾರ್ ವಾಯ್ಲೆಟ್ ಕಲರ್ ಟ್ರಾವೆಲ್ಸ್ ಫಾಸ್ಟರ್, ನೆನಪಿರಬೇಕು. ವಾಯ್ಲೆಟ್ ಕಲರ್ ಟ್ರಾವೆಲ್ಸ್ ಫಾಸ್ಟರ್, ರೆಡ್ ಕಲರ್ ಟ್ರಾವೆಲ್ಸ್ ಸ್ಲೋವರ್. ಸೊ ಯಾವಾಗ ವಾಯ್ಲೆಟ್ ಕಲರ್ ಫಾಸ್ಟರ್ ಟ್ರಾವೆಲ್ ಆಗುತ್ತೋ ವಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ವೆಲಾಸಿಟಿ. ಆ್ಯಸ್ ವಿ ಇನ್ಕ್ರೀಸಸ್, ನಿನಗೂ ಸಿ ಇಸ್ ಕಾನ್ಸ್ಟೆಂಟ್, ಅದು ಚೇಂಜ್ ಆಗಲ್ಲ. ಸೊ ಆ್ಯಸ್ ವಿ ಇನ್ಕ್ರೀಸಸ್, ಆ್ಯಸ್ ಡಿನಾಮಿನೇಟರ್ ಇನ್ಕ್ರೀಸಸ್, ದ ವ್ಯಾಲ್ಯೂ ಆಫ್ ಎನ್ ಡಿಕ್ರೀಸಸ್. ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ವಾಯ್ಲೆಟ್ ಡಿಕ್ರೀಸಸ್. ಇಲ್ಲಿದೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಯ್ಲೆಟ್ ಇಸ್ ಕಡಿಮೆ ಇದೆ, ಹೌದಾನೆ? ಯಾವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಕ್ರೀಸ್ ಆಗುತ್ತೋ ದ ಡಿವಿಯೇಷನ್ ವಿಲ್ ಆಲ್ಸೋ ಬಿ, ಹೌದಾ? ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ವಾಯ್ಲೆಟ್, ಹೌದಾನೆ? ಸೊ ಏನಾಗುತ್ತೆ, ಯಾವ್ದು ಫಾಸ್ಟ್ ಟ್ರಾವೆಲ್ ಸಾರಿ, ಹೌದಾನೆ? ಸೊ ದ ವೆಲಾಸಿಟಿ ಆಫ್ ವಾಯ್ಲೆಟ್ ಕಲರ್ ಇಸ್ ಲೆಸ್, ನೆನಪಿರ್ಬೇಕು, ಹೌದಾನೆ? ಉಲ್ಟಾ ನೋಡಿ ಇಲ್ಲಿ. ಸೊ ಅಂದರೆ ಆ್ಯಸ್ ವಾಯ್ಲೆಟ್ ಕಲರ್ ಟ್ರಾವೆಲ್ಸ್ ಲೆಸ್ಸರ್ ವಿತ್ ಸ್ಪೀಡ್, ಇಟ್ ಟ್ರಾವೆಲ್ಸ್ ಸ್ಲೋವರ್, ಅಂದರೆ ವಿ ಡಿಕ್ರೀಸಸ್. ಆ್ಯಸ್ ವಿ ಡಿಕ್ರೀಸಸ್ ಎನ್ increases. As n increases, now you can see n is more, n increases, the deviation also increases. So you should remember 4-5 things. One thing is, so which color travels fast? Red color travels fast. Red travels fast. Violet color travels less. ಉಳಿದೆಲ್ಲ ಬೇರೆ ಅದು ಸೀಕ್ವೆನ್ಸ್. ವಾಯ್ಲೆಟ್ ಜಾಸ್ತಿ ಎಲ್ಲರಿಗಿಂತ, ವಾಯ್ಲೆಟ್ ಸ್ಲೋ ಹೋಗ್ತಾ ಇರುತ್ತೆ, ಅದಕ್ಕಿಂತ ಕಡಿಮೆ ಸ್ಲೋ ಹೋಗೋದೇ ಅದು. ಅದಕ್ಕಿಂತ ಸ್ವಲ್ಪ ಸ್ಪೀಡಾಗೆ ಇಂಡಿಗೋ, ಅದಕ್ಕಿಂತ ಸ್ವಲ್ಪ ಸ್ಪೀಡ್ ಹೋಗೋದೇ ಅದು ಬ್ಲೂ, ಅದಕ್ಕಿಂತ ಈ ಥರ ಹೋಗ್ತಾ ಏನಾಗ್ತದೆ, ಸ್ಪೀಡು ಜಾಸ್ತಿ ಆಗ್ತಾ ಹೋಗುತ್ತೆ, ಹೌದಾನೆ? ಸೊ ವಾಯ್ಲೆಟ್ ಕಲರ್ ಟ್ರಾವೆಲ್ಸ್ ಸ್ಲೋವರ್, ರೆಡ್ ಕಲರ್ ಟ್ರಾವೆಲ್ಸ್ ಫಾಸ್ಟರ್. ಸೊ ದೇರ್ ಫೋರ್, ಹೌದಾ? ಸೊ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ವಾಯ್ಲೆಟ್ ಕಲರ್ ಇಸ್ ಮೋರ್ ದ್ಯಾನ್ ಫಾರ್ ಆ್ಯಸ್ ಕಂಪೇರ್ಡ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ರೆಡ್ ಕಲರ್. So the deviation for violet color is more as compared to deviation for red color. Deviation for red color, ಹೌದಾನೆ? So therefore bending of violet is maximum because it travels. ಕೇಳ್ಬೋದು, why violet bends more ಅಂತ? Because it travels slower. Why red color bends less? Because it travels faster ಅಂತ ನೀನು ಬರೆದ್ರೆ ಆಯಿತು, ಹೌದಾನೆ? So this is called as, ಏನಂತ ಕರಿತೀವಿ ಇದಕ್ಕೆ? Dispersion of light ಅಂತ ಕರಿತೀವಿ, dispersion of light. So the next concept is angular dispersion ಅಂದರೆ ಏನು? So what is angular dispersion? What is angular dispersion? Angular dispersion. So what is angular dispersion? ಹೌದಾನೆ? So angular dispersion, ಹೌದಾ? So you can see this is the, I will write another diagram. So it is a prism. So this is the white light coming, ಹೌದಾನೆ? ಸೊ ಇದೇನಾಗಿದೆ, ಸ್ಟ್ರೈಟ್ ಹೋಗ್ಬಿಡ್ತಾ ಇತ್ತು. ಸೊ ಬಿಕಾಸ್ ಆಫ್ ಡಿಸ್ಪರ್ಷನ್ ಅದೇನಾಗುತ್ತೆ, ಇಟ್ ವಿಲ್ ಬೆಂಡ್. ಈ ಥರ ವಾಯ್ಲೆಟ್ ಕಲರ್ ಇಲ್ಲಿ ಬರುತ್ತೆ, ದಿಸ್ ಈಸ್ ವಾಯ್ಲೆಟ್ ಕಲರ್, ಹೌದಾನೆ? ಸೊ ಮಧ್ಯೆ ಇನ್ನೊಂದು ಕಲರ್ ಬರ್ತೀನಿ, ಯಾವುದು ಒಂದು ಯೆಲ್ಲೋ ಕಲರ್ ಬರ್ತೀನಿ, ಟೇಕ್ ಯೆಲ್ಲೋ ಕಲರ್ ಲೈನ್. ಸೊ ದಿಸ್ ಇಸ್ ಯೆಲ್ಲೋ ಕಲರ್, ಹೌದಾ? ಸೊ ನೆಕ್ಸ್ಟು ರೆಡ್ ಕಲರ್. ರೆಡ್ ಕಲರ್ ಏನು ಬೆಂಡ್ಸ್ ಲೆಸ್, ದಿಸ್ ಈಸ್ ರೆಡ್ ಕಲರ್, ಹೌದಾನೆ? ಸೊ ದಿಸ್ ಇಸ್ ದ ಒರಿಜಿನಲ್ ಲೈಟ್ ರೇ, ಹೌದಾ? ಇನ್ಸಿಡೆಂಟ್ ಲೈಟ್ ರೇ, ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ರೇ. So this is the angle for deviation for red color, this is del r. This is the angle of deviation for violet color, yellow color, del y. This is the angle of deviation for ಯಾವ ಕಲರ್? violet color, ಅಂದರೆ del violet, ಹೌದಾ? ಯಾವುದಕ್ಕೆ ಆ್ಯಂಗಲ್ ಆಫ್ ಡಿವಿಯೇಷನ್ ಜಾಸ್ತಿ ಇದೆ? ವಾಯ್ಲೆಟ್ ಕಲರ್. ನೋಡಿ, ಇಷ್ಟು ದೊಡ್ಡ ಆ್ಯಂಗಲ್ ಇದೆ, ದಿಸ್ ದ ಆ್ಯಂಗಲ್ ಆಫ್ ಡಿವಿಯೇಷನ್ ಫಾರ್ ವಾಯ್ಲೆಟ್ ಕಲರ್, ಇಷ್ಟು ದೊಡ್ಡದು ಆ್ಯಂಗಲ್ ಇದೆ. ಸೊ ಹಾಗಾದ್ರೆ ಆ್ಯಂಗುಲರ್ ಡಿಸ್ಪರ್ಷನ್ ಅಂದರೆ ಏನು? ದ ಆ್ಯಂಗುಲರ್ ಡಿಸ್ಪರ್ಷನ್ ಪ್ರೊಡ್ಯೂಸ್ ಬೈ ಎ ಪ್ರಿಸಮ್, ದಿಸ್ ಇಸ್ ದ ಪ್ರಿಸಮ್. ಸೊ ದಿಸ್ ಇಸ್ ದ ರೇ ಆಫ್ ಲೈಟ್. ದ ಆ್ಯಂಗುಲರ್ ಡಿಸ್ಪರ್ಷನ್ ಪ್ರೊಡ್ಯೂಸ್ ಬೈ ಎ ಪ್ರಿಸಮ್ ಫಾರ್ ವೈಟ್ ಲೈಟ್ is the difference in the angle of deviation of two extreme colors. Is the difference in the angle of difference in angle, another difference in angle of deviation, difference in angle of deviation of two extreme colors. Two extreme colors, difference in angle of deviation of two extreme colors, ಹೌದಾನೆ? ಎರಡು ಎಕ್ಸ್ಟ್ರೀಮ್ ಕಲರ್ಗಳ ನಡುವೆ ಇರ್ತಕ್ಕಂಥ ಆ್ಯಂಗಲ್ ಆಫ್ ಡಿವಿಯೇಷನ್, ಎರಡು ಎಕ್ಸ್ಟ್ರೀಮ್ ಕಲರ್ಗಳ ನಡುವೆ ಇರ್ತಕ್ಕಂಥ ಆ್ಯಂಗಲ್ ಆಫ್ ಡಿವಿಯೇಷನ್, ಹೌದಾನೆ? ಅವೆರಡು ನಡುವೆ ಡಿಫ್ರೆನ್ಸ್, ಹೌದಾನೆ? ಸೊ ದ ಆ್ಯಂಗುಲರ್ ಡಿಸ್ಪರ್ಷನ್ ಪ್ರೊಡ್ಯೂಸ್ ಬೈ ಪ್ರಿಸಮ್ ಫಾರ್ ವೈಟ್ ಲೈಟ್ ಇಸ್ ದ ಡಿಫ್ರೆನ್ಸ್ ಇನ್ ದ ಆ್ಯಂಗಲ್ಸ್ ಆಫ್ ಡಿವಿಯೇಷನ್ ಆಫ್ ಟು ಎಕ್ಸ್ಟ್ರೀಮ್ ಕಲರ್ಸ್. ಯಾವ್ಯಾವು? ದಟ್ ಈಸ್ ವಾಯ್ಲೆಟ್ ಆ್ಯಂಡ್
red, violet and red. So therefore angular dispersion ಹೌದಾನೆ, that will be equal to deviation of angle of deviation for violet color maximum ಇರುತ್ತೆ minus angular dispersion for red color. ಇವೆರಡು ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ನ we call it as angular dispersion. ಕೇಳ್ತಾನೆ 1 ಮಾರ್ಕ್ಗೆ, define angular dispersion. Angular dispersion produced by a white light, angular dispersion produced by a prism for a white light is the difference in the angles of deviation of two extreme colors, that is violet and red ಅಂತ ಬರೆದ್ಬಿಟ್ರೆ ಆಯಿತು. ಬೆಟರ್ ರೈಟ್ ದ ಡಯಾಗ್ರಾಮ್. ಎರಡು ವರ್ಷ ಕೇಳಿದ್ರೆ ಈ ಡಯಾಗ್ರಾಮ್ನ ಬರೆಯೋದು ಒಳ್ಳೆಯದು. ಸೊ ಯು ಕ್ಯಾನ್ ರೈಟ್ ದಿಸ್ equation, angular dispersion equal del v minus del this is called as angular dispersion. So next is what is dispersive power ಅಂದರೆ ಏನು ನೋಡಿ, ಇಲ್ಲಿ ಬರೀತೀನಿ. dispersive power, another definition is dispersive power. So what is dispersive power? ಹೌದಾನೆ. ಸೊ dispersive power of a prism, ಒಂದು ಪವರ್ ಪ್ರಿಸಮ್ನ dispersive power ಅಂದ್ರೆ ಏನು, is defined as the ratio of angular dispersion to the mean deviation. It is the ratio of angular dispersion to the mean deviation. So therefore dispersive power is represented by omega, that is equal to ratio of angular dispersion. It is the ratio of angular dispersion to the mean deviation. ಹೌದಾನೆ. So therefore omega is equal to angular dispersion formula del v minus del r divided by mean deviation. ವೈಲೆಟ್ಗೂ ಮತ್ತು ರೆಡ್ಗೂ ಇರ್ತಕ್ಕಂಥ ಮಧ್ಯದ ಕಲರ್ ಯಾವುದಂದ್ರೆ ನೋಡಿ ಯೆಲ್ಲೋ ಕಲರ್, ಹೌದಾನೆ. ಅದರ ಡಿವಿಯೇಷನ್ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಡೆಲ್ ಯೆಲ್ಲೋ ಅಥವಾ ಯು ಕ್ಯಾನ್ ರೈಟ್ ಓನ್ಲಿ ಡೆಲ್ ಅಂತ ಬರಿಬೋದು, ಹೌದಾನೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ dispersive power. So what is dispersive power? It is the ratio of angular dispersion to the mean deviation. ಅಂದರೆ ಇವೆರಡರ ನಡುವೆ ಇರ್ತಕ್ಕಂಥದ್ದು ಯಾವುದು ಯೆಲ್ಲೋ ಕಲರ್ ಡಿವಿಷನ್ ಎಷ್ಟಿದೆ ದಟ್ ಈಸ್ ಡೆಲ್ ಅಂತ ತೋರಿಸ್ತಾನೆ, ಹೌದಾನೆ. ಸೊ ಬೇಕಾದ್ರೆ ಡೆಲ್ ವೈ ಅಂತ ಬರಿಬೋದು, ಬೇಡ. ಸೊ ಯು ಕ್ಯಾನ್ ಮೇಕ್ ಇಟ್ ಡೆಲ್. ಸೊ ಡೆಲ್ ಮೀನ್ಸ್ ಮೀನ್ ಡಿವಿಯೇಷನ್, ಹೌದಾನೆ. ಸೊ ಆಂಗುಲರ್ ಡಿಸ್ಪರ್ಷನ್ ಟು ಮೀನ್ ಡಿವಿಯೇಷನ್ ಇವೆರಡು ರೇಷಿಯೋ ನಾವು ಕಾಲ್ ಇಟ್ ಡಿಸ್ಪರ್ಸಿವ್ ಪವರ್, ಹೌದಾನೆ. ಸೊ ನಾವು ವಿ ಶಾಲ್ ಸಿ ಸಮ್ ನ್ಯಾಚುರಲ್ ಫಿನಾಮಿನಾ ಡ್ಯೂ ಟು scattering ಮತ್ತು dispersion of light. So before going for the natural phenomena produced by other light, so we shall now look at what is scattering of light. So ಇಲ್ಲಿವರೆಗೂ ನೋಡಿದ್ವಿ what is dispersion, ಹೌದಾನೆ. So now let us look at what is scattering of light. ಹೌದಾ. So you can see some beautiful phenomena just like the water fountain ಯಾವುದೋ ಕಾರಂಜಿ ಹತ್ರ ಹೋದಾಗ, ಹೌದಾನೆ. ಸೊ ಅಲ್ಲಿ ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ಒಂದು ಕಾರಂಜಿ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ದಟ್ ಈಸ್ ಬಿಕಾಸ್ ಆಫ್ ಎಂಥದ್ದು ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಯು ಕ್ಯಾನ್ ಸಿ ದ ಕಲರ್ಸ್ ಆಫ್ ಸೋಪ್ ಬಬಲ್ಸ್, ದಟ್ ಈಸ್ ಆಲ್ಸೋ ಬಿಕಾಸ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಹೌದಾ. ಸೊ ನೋಡೋಣ ವಾಟ್ ಈಸ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್.